ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ದೀಪ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತಿನ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು, ಒಂದು ರೆಸಿಪಿ. ಇಟ್ಸ್ ಅ ಡಿಫ್ರೆಂಟ್ ರೆಸಿಪಿ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಇದು ಒನ್ ಆಫ್ ಮೈ ಹಸ್ಬೆಂಡ್ಸ್ ಫೇವ್ರೆಟ್ ರೆಸಿಪಿ ಆ್ಯಂಡ್ ನನಗೂ ತುಂಬ ಈಸಿ ಮಾಡೋದಕ್ಕೆ. ತುಂಬ ಪ್ರಿಪ್ರೇಷನ್ಸ್ ಏನು ಬೇಕಾಗಿಲ್ಲ, ಬಟ್ ಸಖತ್ ಫ್ಯಾನ್ಸಿಯಾಗಿ ಅನಿಸುತ್ತೆ. ಲಾಸ್ಟಿಗೆ ನೀವು ಸರ್ವ್ ಮಾಡಿದಾಗ ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ಮಾಡಿದಾರಾ ಅಂತ ಅನಿಸುತ್ತೆ. ಆ ಥರ ಕಾಣಿಸುತ್ತೆ ಆ ಡಿಶ್ಶು. ಎಗ್ ಲವರ್ಸಿಗೆ ಹೇಳಿ ಮಾಡಿಸಿರೋ ಅಂಥ ಒಂದು ಒಳ್ಳೆ ಗ್ರೇವಿ, ಅಥವಾ ಇದನ್ನು ಬ್ರೇಕ್ಫಾಸ್ಟಾಗೂ ತೊಗೊತಾರೆ ಬ್ರೆಡ್ ಜೊತೆ. ಸೊ ಇದರ ಹೆಸರು ಶಾಶುಕ ಅಂತ. ಶಾಶುಕ ಬೇಸಿಕ್ಲಿ ಇದು ನಾರ್ತ್ ಆಫ್ರಿಕಾದು ಮೆಗ್ರೇಬಿ ಅನ್ನೋ ರೀಜನ್ದಿದು. ಸೊ ನಾನು ಮದುವೆ ಆಗೋ ಹೊಸದ್ರಲ್ಲಿ ನನ್ನ ಹಸ್ಬೆಂಡ್ಗೆ ಎಗ್ಸ್ ಅಂದರೆ ಲಿಟ್ರಲಿ ತುಂಬ ತುಂಬ ಇಷ್ಟ. ಡೈಲಿ ಎಗ್ಗಿಂದ ಏನಾದರೂ ಮಾಡಿಕೊಟ್ರು ತಿಂತಿದ್ರು. ಸೊ ಹಾಗೆ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಎಗ್ ಡಿಶಸ್ಸು ಯಾವ್ದ್ಯಾವುದು ಏನೇನು ಅಂತ. ಸೊ ನನಗೆ ಇದು ಇಂಟ್ರೆಸ್ಟಿಂಗ್ ಅನಿಸ್ತು ಆ್ಯಂಡ್ ಈಸಿ ಅನ್ನಿಸ್ತು. ತುಂಬ ಪ್ರಿಪ್ರೇಷನ್ಸ್ ಏನಿಲ್ಲ, ಬೇಸಿಕ್ಕಾಗಿ ಮನೇಲಿರೋದ್ರಲ್ಲೇ ಮಾಡೋ ಅಂಥದ್ದು. ಸೊ ಅದಕ್ಕೆ ನಾನು ಇದು ಟ್ರೈ ಮಾಡಿದೆ. ಇದು ಬಿಗ್ ಹಿಟ್ ಆಯಿತು. ನನ್ನ ಹಸ್ಬೆಂಡಿಗೆ ತುಂಬ ಮೋಸ್ಟ್ ಫೇವ್ರೆಟ್ ಇದು. ಸೊ ಇದನ್ನು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ನೀವು ಟ್ರೈ ಮಾಡಿ, ನನಗೆ ತಿಳಿಸಿ ಹೇಗಾಯಿತು ಅಂತ. ಅದೇ ರೀತಿ ನನ್ನ ಎಫರ್ಟ್ಸಿಗೆ ಸ್ವಲ್ಪ ನೀವು ಬೆಲೆ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್. ನಾನು ಇಲ್ಲಿ ಶಾಶುಕ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿನ ತುಂಬಾ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ವೆಜಿಟೇಬಲ್ ಕಟ್ಟರ್ ಇದ್ರೆ ಅದನ್ನು ಯೂಸ್ ಮಾಡಿ, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಚಾಪ್ ಮಾಡ್ಕೊಂಡಾದ್ಮೇಲೆ ಒಂದ್ 4 ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊನ ಒಳಗಡೆ ಇರೋ ಸೀಡ್ಸ್ನೆಲ್ಲ ತೆಗ್ದು, ಯಾಕಂದ್ರೆ ಇದು ನಾಟಿ ಟೊಮೆಟೊ ಹುಳಿ ಇರುತ್ತೆ, ಅದಕ್ಕೆ ಒಳಗಡೆ ಇರೋ ಬೀಜಗಳನ್ನೆಲ್ಲ ತೆಗೆದ್ಬಿಟ್ಟು ನಾನು ಅದನ್ನ ಮಿಕ್ಸಿ ಮಾಡ್ಕೊಂಡೆ. ನೆಕ್ಸ್ಟ್ ಕ್ಯಾಪ್ಸಿಕಮ್. ಇದು ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಾಗುತ್ತೆ. ಇದು ಆಕ್ಚುಲಿ ಕ್ಯಾಪ್ಸಿಕಮ್ ಇರ್ಲಿಲ್ಲ ಅಂದ್ರೂ ಹಾಗೆ ಮಾಡ್ಕೋಬಹುದು. ಸೊ ಕ್ಯಾಪ್ಸಿಕಮ್ನ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಟೊಮೆಟೊನ ಕಟ್ ಮಾಡ್ಕೊಂಡಿದ್ನ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಟೊಮೆಟೊನ ಫುಲ್ ಪೇಸ್ಟ್ ಆಗಿ ಮಾಡ್ಕೋಬೇಕು. ಅಂಡ್ ನಾನು ಒಂದೆರಡು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅಂಡ್ ಕೊತ್ತಂಬರಿ ಸೊಪ್ಪಿನ ಸ್ಟೆಮ್, ಕೊತ್ತಂಬರಿ ಸೊಪ್ಪಿಂದ ಏನ್ ಬರುತ್ತಲ್ಲ ಅದ್ರ ಕಡ್ಡಿ ಇರುತ್ತಲ್ಲ ದಪ್ಪಕ್ಕೆ, ನಾನು ಅದನ್ನ ತೆಗೆದ್ಬಿಟ್ಟು ಇಟ್ಕೊಂಡಿರ್ತೀನಿ. ಈ ರೀತಿ ಅಡ್ಗೆಗಳಿಗೆಲ್ಲ ನಾನು ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆಯಲ್ಲಿ ಹಾಕ್ತೀನಿ. ನೀವು ಟ್ರೈ ಮಾಡಿ ನೋಡಿ, ಫ್ಲೇವರ್ಫುಲ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಅಡ್ಗೆ. ನಾನು ಸಾರಿಗೂ ಹಾಕ್ತೀನಿ, ಅದೇ ರೀತಿ ಈ ರೀತಿ ಪಲ್ಯ ಎಲ್ಲದಕ್ಕೂ ಹಾಕ್ತೀನಿ. ಸೊ ಫಸ್ಟ್ ಪ್ಯಾನ್ ಇಟ್ಬಿಟ್ಟು, ಪ್ಯಾನು ಇಲ್ಲಿ ಸ್ವಲ್ಪ ದಪ್ಪ ತಳದ್ ಇಟ್ಕೊಳ್ಳಿ, ಬಿಕಾಸ್ ಎಗ್ನ ನಾವು ಬೇಯಿಸ್ಬೇಕಲ್ವಾ. ಅದಕ್ಕೆ 1-2-3 ಸ್ಪೂನು ಆಲಿವ್ ಆಯಿಲ್ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರ್ಗೆನು ಇಲ್ಲಿ ನಾವು ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತಿರೋದ್ರಿಂದ ಜೀರಿಗೆ ಹಾಕೊಂತಿದ್ದೀನಿ. ಅಂಡ್ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪಿನ ಸ್ಟೆಮ್ ಇರುತ್ತಲ್ಲ ಅದು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಬೇಯಿಸ್ಕೊಂತಾ ಇದ್ದೀನಿ. It's so special, what feels when
ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ನಾನು ಟೊಮೆಟೊ ಪೇಸ್ಟ್ ಏನ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಅದನ್ನು ಅಷ್ಟೇ ನಾವು ಹಾಕಿರೋ ಎಣ್ಣೆ ಸೈಡ್ ಅಲ್ಲಿ ಅದು ಕಾಣಿಸ್ಬೇಕು, ಅಲ್ಲಿ ತನಕ ಟೊಮೆಟೊನ ನಾವು ಬೇಯಿಸ್ಕೋಬೇಕು. ಟೊಮೆಟೊ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಸೈಡ್ ಅಲ್ಲಿ ಬಿಟ್ಕೊಂಡಿದೆ. ಇವಾಗ ಮಸಾಲಾ ಪೌಡರ್ ಹಾಕೊಳ್ಳೋಣ. ಫಸ್ಟ್ ನಾನು ಇಲ್ಲಿ ಜೀರಿಗೆ ಪೌಡರ್ ಹಾಕೊಂತ ಇದ್ದೀನಿ, 1 ಸ್ಪೂನ್ ಅಷ್ಟು. ನೆಕ್ಸ್ಟ್ ಧನಿಯಾ ಪೌಡರು, ಇದು ಅಷ್ಟೇ 1.5 ಸ್ಪೂನ್ ಅಷ್ಟು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಇಷ್ಟ ಇತ್ತು ಅಂದ್ರೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲ ಎಲ್ಲ ಹಾಕಾದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಬೇಯಕ್ ಬಿಡೋಣ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ನಾವು ಒಂದ್ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಬೇಯಕ್ಕೆ ಬಿಟ್ಕೊಳ್ಳೋಣ. ಮಸಾಲ ಎಲ್ಲ ಚೆನ್ನಾಗೆ ಬೆಂದಿದೆ. ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂತ ದೊಣ್ಣಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ನ ಹಾಕೊಂತ ಇದ್ದೀನಿ. ಇದು ಸ್ವಲ್ಪ ಲಾಸ್ಟಿಗೆ ಹಾಕ್ತಾ ಇದ್ದೀನಿ, ಬಿಕಾಸ್ ಆ ಕ್ರಂಚಿನೆಸ್ ಎಲ್ಲ ಹಂಗೆ ಇರ್ಲಿ, ಚೆನ್ನಾಗಿರುತ್ತೆ. ಅದು ಮುಂಚೆನೆ ಹಾಕ್ಬಿಟ್ರೆ ಫುಲ್ಲು ಬೆಂದು ಕರ್ಗೋಗ್ಬಿಡುತ್ತೆ ಅದು. ಸೊ ಎಲ್ಲ ಬೆಂದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಾವು ಈ ಸ್ಟೇಜ್ ಅಲ್ಲಿ ಸ್ವಲ್ಪ ನಮ್ಗೆ ಗ್ರೇವಿ ನೀರ್ ಬೇಕು ಅಂದ್ರೆ ಸ್ವಲ್ಪ ವಾಟರ್ ಆಡ್ ಮಾಡ್ಕೋಬಹುದು. ಇವಾಗ್ಲೇ ಗಮ್ ಅಂತ ಇದೆ. ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕೊಂತ ಇದ್ದೀನಿ. ನಾನು ಎಲ್ಲಾ ಅಡ್ಗೆಗೂ ಅಷ್ಟೇ ಸ್ವಲ್ಪ ಸಕ್ಕರೆ ಆಡ್ ಮಾಡ್ತೀನಿ ಅಥವಾ ಬೆಲ್ಲ ಆಡ್ ಮಾಡ್ತೀನಿ, ಬಿಕಾಸ್ ಅದೊಂಥರ ಕ್ಯಾರಮಲೈಸ್ ಆಗ್ಬಿಟ್ಟು ಅದೊಂದು ಟೇಸ್ಟ್ ಕೊಡುತ್ತೆ, ಎಲ್ಲಾ ಉಪ್ಪು ಹುಳಿ ಖಾರನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಾನು ಆತರ ಹಾಕೊಂತ ಇದ್ದೀನಿ. ಅಂಡ್ ನಾನು ಇಲ್ಲೊಂದ್ ಕಪ್ಪಲ್ಲಿ ಎಗ್ ನ ಬ್ರೇಕ್ ಮಾಡ್ಕೊಂಡ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಉಪ್ಪು ಖಾರ ಮೆಣಸಿನ ಪುಡಿ ಹಾಕೊಂಡು ಇದು ಏನು ನಾನು ಗ್ರೇವಿ ಮಾಡ್ಕೊಂಡಿದ್ದೀನಲ್ಲ ಆ ಪ್ಯಾನ್ ಅಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟು ಈ ರೀತಿ ಹಾಕಿ ಅದನ್ನೇನು ನಾನು ಸ್ಪೂನ್ ಅಲ್ಲಿ ಕದ್ದಿಡೋದಿಲ್ಲ, ಅದೇ ರೀತಿ ಬಿಟ್ಟು ಫುಲ್ಲು ಸಿಮ್ ಮಾಡ್ಬಿಟ್ಟು ನಾನು ಬೇಯಿಸ್ತೀನಿ. ನಿಮಗ್ ಬೇಕು ಅಂದ್ರೆ ಮತ್ತೆ ಮೇಲ್ಗಡೆ ಸ್ವಲ್ಪ ಗರಂ ಮಸಾಲ ಉಪ್ಪು ಹಾಕೋಬಹುದು. ಸೊ ಇಲ್ಲಿ ನಾನು ಒಂದು 6-7 ಎಗ್ಸ್ ಹಾಕೊಂತ ಇದ್ದೀನಿ. ಈ ರೀತಿ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ನಾವು ಒಂದ್ ಲಿಡ್ ಮುಚ್ಬಿಟ್ಟು ಬೇಯಿಸಕ್ಕೆ ಬಿಡ್ಬೇಕು. ಅದಕ್ಕೆ ನಾನು ಹೇಳಿದ್ದು ದಪ್ಪ ತಳದ್ದು ಪ್ಯಾನ್ ಇದ್ರೆ ಚೆನ್ನಾಗಿ, ಇಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ ಎಗ್ಸ್ ಎಲ್ಲ. ಸೊ ಫುಲ್ ಸಿಮ್ ಅಲ್ಲಿ ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಪೌಚ್ಡ್ ಎಗ್ಸ್ ಅಂದ್ರೆ ಹಾಫ್ ಬಾಯ್ಲ್ಡ್ ಎಗ್ಸ್ ಇಷ್ಟ ಅಂದ್ರೆ ಇಷ್ಟಕ್ಕೆ ಬಿಟ್ಕೋಬಹುದು ನೀವು. ಎಗ್ ಯೋಕ್ ಎಲ್ಲ ಸ್ವಲ್ಪ ಅದೇ ತರ ಇರುತ್ತೆ. ಇಲ್ಲ ಫುಲ್ಲಿ ಬಾಯ್ಲ್ಡ್ ಬೇಕು ಅಂದ್ರೆ ಫುಲ್ ನೀವು ಸಣ್ಣಕ್ಕೆ ಮಾಡ್ಕೊಂಡ್ಬಿಟ್ಟು ಒಂದು ಫೋರ್ಕ್ ಅಥವಾ ಚಾಕು ನೋಡಿ ಅದನ್ನ ಪಿಕ್ ಮಾಡ್ಬಿಟ್ಟು ಬೆಂದಿದೆನೋ ಇಲ್ಲ ಅಂತ ನೋಡ್ಕೋಬಹುದು. ಸೊ ನಾನು ಇಲ್ಲಿ ಫುಲ್ ಬೇಯಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಅರ್ಧಂಬರ್ಧ ಬೆಂದಿರೋ ಎಗ್ಸ್ ಇಷ್ಟ ಆಗಲ್ಲ ಯಾರಿಗೂ. ಸೊ ನಾನು ಫುಲ್ಲು ಬೇಯಿಸ್ತಾ ಇದ್ದೀನಿ. ನೋಡಿ ಆಗ್ತಾ ಇದೆ, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ. ನೀವು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ನೋಡಿ ಫೈನಲ್ ಆಗಿ ಆಗಿದೆ, ಫುಲ್ಲು ಬೆಂದಿದೆ ಇಲ್ಲಿ ಎಗ್ಸ್. ಇದನ್ನ ನೀವು ಇನ್ನ ನೀರ್ ಬೇಕು ಅಂದ್ರೆ ಗ್ರೇವಿ ಇನ್ನೊಂದ್ ಸ್ವಲ್ಪ ನೀರ್ ಮಾಡಿ ಮಾಡ್ಕೋಬಹುದು. ಸೊ ಹೇಗನ್ನಿಸ್ತು ಇವತ್ತಿನ ಈ ರೆಸಿಪಿ? ನನಗೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಡಿಫ್ರೆಂಟ್ ಫುಡ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.